ನಮಸ್ತೆ. 23/6/2026 ಮಂಗಳವಾರ. ಸೂರ್ಯೋದಯ 5:55ಕ್ಕೆ. ನವಮಿ ಬೆಳಿಗ್ಗೆಯಿಂದ ಸಂಜೆ 4:39ವರೆಗಿದೆ. ಆಮೇಲೆ ದಶಮಿ. ನವಮಿ ಇರುವವರೆಗೂ ದೇವರ ಪೂಜೆಗಳು, ದೇವಿ ಪೂಜೆ ಮಾಡೋಕ್ಕೂ ಉತ್ತಮ ಸಮಯ. ಆಮೇಲೆ ಬರುವಂತಹ ದಶಮಿ ತಿಥಿ ಶುಭ ತಿಥಿ ಅಂತ. ಇವತ್ತು ಯಮಕಂಡ ಕಾಲ ಬೆಳಿಗ್ಗೆ 9:09ರಿಂದ 10:45. ರಾಹು ಕಾಲ ಮಧ್ಯಾಹ್ನ 3:35ರಿಂದ ಸಂಜೆ 5:12ವರೆಗೂ. ಬೆಳಿಗ್ಗೆ 5:55ರಿಂದ 11:54ವರೆಗೂ ಹಸ್ತ ನಕ್ಷತ್ರವಿದೆ, ಸುಖವಾಗಿದೆ. ಆದ್ದರಿಂದಾಗಿ 11:54ವರೆಗೂ ಶುಭ. ಇದರಲ್ಲಿ ಎಲ್ಲ ಹೇಳಿದ್ರೆ ನವಮಿ ಅನ್ನೋ ತಿಥಿ ಇರೋದರಿಂದ ಸ್ವಲ್ಪ ತಡ್ಕೋಬೇಕಾಗ್ತದೆ. ಆಮೇಲೆ ಬರುವಂಥದ್ದು ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರ 11:54ರಿಂದ ದಿನಾಪೂರ್ತಿ ಇರುತ್ತದೆ. ಅದು ಧನವ್ಯಯ ಅಂತಿದೆ. ಆದ್ದರಿಂದ ಯಾವುದೇ ಕಾರ್ಯಗಳಾದರೂ ಖಂಡಿತವಾಗಿ ಯೋಚನೆ ಮಾಡಿ ಮಾಡಬೇಕಾಗ್ತದೆ. ಯಾಕೆಂದರೆ ಅಷ್ಟೊಂದು ಶುಭಕರವಾಗಿಲ್ಲ. ಆದರೂ ನಿಮಗೆ ಸ್ವಲ್ಪ ಒಳ್ಳೆಯ ಸಮಯಗಳನ್ನ ನಾವು ಕೊಡ್ತೀವಿ. ಆ ಸಮಯವನ್ನು ನೀವು ನೋಡ್ಕೊಳ್ಳಿ. ಅದರಲ್ಲಿ ಕೆಲವು ಕಾರ್ಯಗಳನ್ನ ಎಮರ್ಜೆನ್ಸಿಗೆ ಪ್ರಾರಂಭ ಮಾಡಬಹುದು. ಅಂಥ ಸಮಯದಲ್ಲಿ ನೀವು ಮಾಡುವ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತೊಂದರೆಗಳಿದ್ದರೂ ಸ್ವಲ್ಪ ಒಳ್ಳೆಯ ಕಾರ್ಯಗಳಾಗುತ್ತೆ ಅಂತ. ಆ ಸಮಯ ಬೆಳಿಗ್ಗೆ 7:40ರಿಂದ 8:28 ಶುಭವಾಗಿದೆ. 10:47ರಿಂದ 3:37 ಶುಭವಾಗಿದೆ. ಸಂಜೆ 5:14ರಿಂದ ರಾತ್ರಿ 8:19 ಶುಭವಾಗಿದೆ. ರಾತ್ರಿ 12:07ರಿಂದ ರಾತ್ರಿ 1:30ವರೆಗೆ ಶುಭವಾಗಿದೆ. ಆ ನಂತರ ರಾತ್ರಿ 3:22 ಮೇಲೆ ಶುಭವಾಗಿದೆ. ಆದರೆ ಅಶುಭ ಸಮಯ ಅಂತ 100% ನೋಡೋಣ. ಬೆಳಿಗ್ಗೆ 5:55ರಿಂದ 7:38 ಮೃತ್ಯು. 8:30ರಿಂದ 9:21ವರೆಗೂ ದುರ್ಮುಹೂರ್ತ. 9:09ರಿಂದ 10:45ವರೆಗೂ ಯಮಕಂಡ ಕಾಲ. ಮಧ್ಯಾಹ್ನ 3:35ರಿಂದ ಸಂಜೆ 5:12ವರೆಗೂ ರಾಹು ಕಾಲವಿದೆ. ರಾತ್ರಿ 8:17 ಮೇಲೆ 10:10ವರೆಗೂ ಮೃತ್ಯು. ರಾತ್ರಿ 8:35 ಮೇಲೆ 10:20ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ. ಆಮೇಲೆ ಅಂದರೆ ರಾತ್ರಿ 9:35 ಮೇಲೆ 10:59ವರೆಗೂ ವಿಷಕಾಲ. ರಾತ್ರಿ 11:15 ಮೇಲೆ 12 ಗಂಟೆವರೆಗೂ ದುರ್ಮುಹೂರ್ತವಿದೆ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನು ದೂರ ಮಾಡುವಂಥದ್ದು ಉತ್ತಮ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.